ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದಾದ್ಯಂತ ಚಳಿ ಸ್ವಲ್ಪ ಜಾಸ್ತಿನೇ ಆಗಿದೆ ಅಲ್ವಾ? ಯಾಕೆ ಇದ್ದಕ್ಕಿದ್ದಂತೆ ಇಷ್ಟು ಚಳಿ ಅಂತ ಯೋಚನೆ ಬಂದಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಬನ್ನಿ, ಕರ್ನಾಟಕದ ಈ ಚಳಿಯ ಹಿಂದಿರುವ ಸೈನ್ಸ್ ಏನು ಅಂತ ಒಟ್ಟಿಗೆ ತಿಳಿದುಕೊಳ್ಳೋಣ. ಹೌದು, ಆ ಬೆಳಗಿನ ಜಾವ ಎದ್ದ ತಕ್ಷಣ ಮೈ ಕೊರಿಯೋ ಚಳಿ, ಸಂಜೆ ಬೇಗನೆ ಶುರುವಾಗೋ ಆ ಥಂಡಿ, ಇದೆಲ್ಲವನ್ನು ನಾವೆಲ್ಲರೂ ಅನುಭವಿಸ್ತಿದ್ದೀವಿ. ಹಾಗಾದ್ರೆ ಈ ಹಠಾತ್ ಬದಲಾವಣೆಯ ಮೂಲ ಎಲ್ಲಿದೆ? ಬನ್ನಿ ಉತ್ತರ ಹುಡ್ಕೋಣ. ಸರಿ, ಇದರ ಮೂಲವನ್ನ ಹುಡ್ಕೊಂಡು ನಾವು ಸಾವಿರಾರು ಕಿಲೋಮೀಟರ್ ದೂರ ಹೋಗ್ಬೇಕು. ನಮ್ಮ ಕರ್ನಾಟಕದ ಈ ಚಳಿಗೆ ಕಾರಣ ಪಸಿಫಿಕ್ ಮಹಾಸಾಗರದಲ್ಲಿದೆ ಅಂದ್ರೆ ನಂಬೋಕಾಗತ್ತಾ? ಈ ಜಾಗತಿಕ ಹವಾಮಾನದ ವಿದ್ಯಮಾನಕ್ಕೆ ಲಾ ನೀನಾ ಅಂತ ಕರೀತಾರೆ. ಸರಳವಾಗಿ ಹೇಳಬೇಕು ಅಂದ್ರೆ ಪೆಸಿಫಿಕ್ ಸಾಗರದ ನೀರು, ಅದರಲ್ಲೂ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಮಾಮೂಲಿಗಿಂತ ಜಾಸ್ತಿ ತಣ್ಣಗಾಗುತ್ತೆ. ಇದನ್ನೇ ಲಾ ನೀನಾ ಅಂತ ಕರೆಯೋದು. ಇಲ್ಲಿ ಆಶ್ಚರ್ಯ ವಿಷಯ ಏನಂದ್ರೆ, ಪೆಸಿಫಿಕ್ ಸಾಗರದಲ್ಲಾಗೋ ಈ ಒಂದು ಬದಲಾವಣೆ ಇಡೀ ಪ್ರಪಂಚದ ವಾತಾವರಣವನ್ನೇ ಬದಲು ಮಾಡಿಬಿಡುತ್ತೆ. ಇದು ಗಾಳಿ ಬೀಸೋ ದಿಕ್ಕನ್ನೇ ಚೇಂಜ್ ಮಾಡುತ್ತೆ, ಮಳೆ ಬರೋ ಪ್ಯಾಟರ್ನನ್ನೇ ಬದಲಾಯಿಸುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಚಳಿಗಾಲ ಎಷ್ಟು ಜೋರಾಗಿರ್ಬೇಕು ಅಂತಾನೂ ಡಿಸೈಡ್ ಮಾಡುತ್ತೆ. ಹಾಗಾದ್ರೆ ಲಾನೀನಾ ಈ ಕಥೆಯ ಒಂದು ಭಾಗ ಅಷ್ಟೇ. ಈಗ ಕಥೆಯ ಇನ್ನೊಂದು ಪ್ರಮುಖ ಪಾತ್ರದ ಎಂಟ್ರಿ ಆಗತ್ತೆ. ಅದು ಬೇರೆ ಯಾರೂ ಅಲ್ಲ, ಸೈಬೀರಿಯಾದಿಂದ ಬೀಸೋ ಆ ಕೊರಿಯೋ ಗಾಳಿ. ನಮ್ಮ ಚಳಿಗೆ ನೇರ ಕಾರಣವೇ ಈ ಹಿಮಗಾಳಿ. ಈ ಸೈಬೀರಿಯನ್ ಗಾಳಿ ಅಂದ್ರೆ ಏನಪ್ಪಾ ಅಂದ್ರೆ, ಚಳಿಗಾಲದಲ್ಲಿ ಸೈಬೀರಿಯಾದಲ್ಲಿ ಒಂದು ಹೈ ಪ್ರೆಷರ್ ಏರಿಯಾ ಅಂದ್ರೆ ಅಧಿಕ ಒತ್ತಡದ ಪ್ರದೇಶ ನಿರ್ಮಾಣವಾಗುತ್ತೆ. ಅಲ್ಲಿಂದ ತಣ್ಣನೆ ಡ್ರೈ ಆಗಿರೋ ಗಾಳಿಯ ಒಂದು ದೊಡ್ಡ ರಾಶಿನೇ ದಕ್ಷಿಣದ ಕಡೆ ನುಗ್ಗಿಕೊಂಡು ಬರುತ್ತೆ. ನೋಡಿ, ಈ ತಣ್ಣನೆ ಗಾಳಿಯ ಜರ್ನಿ ಎಲ್ಲಿಂದ ಶುರುವಾಗುತ್ತೆ ಅಂತ. ಸೈಬೀರಿಯಾದಲ್ಲಿ ಹುಟ್ಟಿ ಇಡೀ ಉತ್ತರ ಭಾರತವನ್ನ ದಾಟಿ ಆಮೇಲೆ ಮಧ್ಯ ಭಾರತದ ಮೂಲಕ ಹಾದು ಕೊನೆಗೆ ನಮ್ಮ ದಕ್ಷಿಣ ಭಾರತ ಅಂದ್ರೆ ನಮ್ಮ ಕರ್ನಾಟಕಕ್ಕೂ ಬಂದು ತಲುಪುತ್ತೆ. ಎಂಥ ದೊಡ್ಡ ಪ್ರಯಾಣ ಅಲ್ವಾ? ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪ್ರತಿ ವರ್ಷ ಯಾಕೆ ಈ ಗಾಳಿ ಇಷ್ಟು ದೂರ ಬರೋದಿಲ್ಲ? ಯಾಕೆ ಈ ವರ್ಷ ಇಷ್ಟು ಚಳಿ? ಅದಕ್ಕೂ ಒಂದು ಕಾರಣ ಇದೆ. ಈ ಗಾಳಿ ತನ್ನ ಪವರ್ ಕಳ್ಕೊಳ್ಳದೆ ಇಷ್ಟು ದೂರ ಬರ್ಬೇಕಂದ್ರೆ ಅದಕ್ಕೆ ದಾರಿ ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ದಾರಿಯಲ್ಲಿ ದೊಡ್ಡ ದೊಡ್ಡ ಪರ್ವತಗಳ ಅಡ್ಡಿ ಇರಬಾರ್ದು. ಅದಕ್ಕಿಂತ ಮುಖ್ಯವಾಗಿ ಆಕಾಶ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಆಗ ಮಾತ್ರ ಈ ಹಿಮಗಾಳಿ ನೇರವಾಗಿ ನಮ್ಮನ್ನ ಬಂದು ತಲುಪೋಕೆ ಸಾಧ್ಯ. ಸರಿ, ಈಗ ನಮ್ಮತ್ರ 2 ಪೀಸ್ಗಳಿವೆ. ಒಂದು ಪಸಿಫಿಕ್ ಸಾಗರದ ಲಾನೀನಾ, ಇನ್ನೊಂದು ಸೈಬೀರಿಯಾದ ತಣ್ಣನೆ ಗಾಳಿ. ಇವೆರಡಕ್ಕೂ ಏನು ಲಿಂಕ್? ಇವೆರಡೂ ಸೇರಿ ಹೇಗೆ ನಮ್ಮ ಚಳಿಯನ್ನ ಜಾಸ್ತಿ ಮಾಡ್ತಿದೆ? ಬನ್ನಿ ಈ ಪಜಲ್ನ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಲಾ ನೇನಾ ತಾನೇ ಸೈಬೀರಿಯನ್ ಗಾಳಿಯನ್ನ ಸೃಷ್ಟಿ ಮಾಡಲ್ಲ. ಅದು ಡೈರೆಕ್ಟ್ ಕಾರಣ ಅಲ್ಲ. ಬದಲಾಗಿ ಅದು ಇಡೀ ಪ್ರಪಂಚದ ಗಾಳಿಯ ಸಿಸ್ಟಮನ್ನೇ ಬದಲಾಯಿಸಿ ಉತ್ತರದಿಂದ ಬರ್ತಾ ಇರೋ ಆ ತಣ್ಣನೆ ಗಾಳಿಗೆ ಒಂದು ರೀತಿ ಪುಷ್ ಕೊಡುತ್ತೆ. ಅಂದ್ರೆ ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಲಾ ನೇನಾ ಚಳಿಗೆ ನೇರ ಕಾರಣ ಅಲ್ಲ, ಬದಲಿಗೆ ಚಳಿ ಜಾಸ್ತಿ ಆಗೋಕೆ ಸಹಾಯ ಮಾಡುತ್ತೆ ಅಷ್ಟೇ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದು ಚೈನ್ ರಿಯಾಕ್ಷನ್ ತರ ನೋಡೋಣ. ಸ್ಟೆಪ್ 1, ಲಾನೀನಾ ಇಡೀ ಗ್ಲೋಬಲ್ ವಿಂಡ್ ಪ್ಯಾಟರ್ನ್ ಅನ್ನ ಬದಲಾಯಿಸುತ್ತೆ. ಸ್ಟೆಪ್ 2, ಇದರಿಂದ ಉತ್ತರದಿಂದ ಬರೋ ಕೋಲ್ಡ್ ವಿಂಡ್ಸ್ ಇನ್ನಷ್ಟು ಪವರ್ಫುಲ್ ಆಗುತ್ತೆ. ಸ್ಟೆಪ್ 3, ಈ ಪವರ್ನಿಂದಾಗಿ ಸೈಬೀರಿಯನ್ ಗಾಳಿ ಮಾಮೂಲಿಗಿಂತ ಜಾಸ್ತಿ ದಕ್ಷಿಣಕ್ಕೆ ಅಂದ್ರೆ ನಮ್ಮ ಕಡೆಗೆ ತಳ್ಳಲ್ಪಡುತ್ತೆ. ಅಂಡ್ ಫೈನಲಿ ಸ್ಟೆಪ್ 4, ಅದರ ರಿಸಲ್ಟ್ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ನಾವು ಅನುಭವಿಸ್ತಾ ಇರೋ ಈ ಭಯಂಕರ ಚಳಿ. ಓಕೆ, ಈ ಗ್ಲೋಬಲ್ ಲೆವೆಲ್ ಕಥೆಯೆಲ್ಲ ಸರಿ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು? ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ಇದರ ಎಫೆಕ್ಟ್ ಹೇಗಿದೆ? ಖಂಡಿತ ಇದರ ಪರಿಣಾಮಗಳನ್ನ ನಾವೆಲ್ಲರೂ ನೋಡ್ತಿದೀವಿ. ರಾತ್ರಿ ಟೆಂಪರೇಚರ್ ಸಡನ್ ಆಗಿ ಡ್ರಾಪ್ ಆಗೋದು, ಬೆಳಗಿನ ಜಾವವಂತೂ ಹೇಳೋದೇ ಬೇಡ, ಇಂಥ ಚಳಿ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಚಳಿಯ ತೀವ್ರತೆ ಇನ್ನೂ ಜಾಸ್ತಿ ಇದೆ. ಕೆಲವು ಕಡೆ ದಟ್ಟವಾದ ಮಂಜು ಬೇರೆ. ಇದಕ್ಕೆಲ್ಲಾ ಕಾರಣ ಆ ಕ್ಲಿಯರ್ ಆಗಿರೋ ಆಕಾಶ. ಮೋಡ ಇಲ್ಲದಿದ್ದಾಗ ಭೂಮಿಯಲ್ಲಿರೋ ಶಾಖ ಬೇಗನೆ ಹೊರಟೋಗಿ ಇನ್ನಷ್ಟು ಚಳಿಯಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲಾ ಕಥೆಯನ್ನ ಒಂದೇ ಒಂದು ಸಿಂಪಲ್ ಫಾರ್ಮುಲಾದಲ್ಲಿ ಹೇಳೋಕ್ ಸಾಧ್ಯನಾ? ಖಂಡಿತ ಸಾಧ್ಯ. ನೋಡಿ, ಈ ಇಡೀ ವಿದ್ಯಮಾನದ ಹಿಂದಿರೋ ಸಿಂಪಲ್ ಸಮೀಕರಣ ಅಂದ್ರೆ ಇದೆ. ಲಾ ನೀನಾದ ಪ್ರಭಾವ ಪ್ಲಸ್ ಸೈಬೀರಿಯಾದ ಕೊರೆಯೋ ಗಾಳಿ ಪ್ಲಸ್ ಇವೆರಡಕ್ಕೂ ಸಪೋರ್ಟ್ ಮಾಡೋ ಶುಭ್ರ ಆಕಾಶ. ಈ ಮೂರೂ ಸೇರಿದಾಗ ಸಿಗೋ ರಿಸಲ್ಟ್ ತೀವ್ರವಾದ ಚಳಿ. ಸೊ ಪೆಸಿಫಿಕ್ ಸಾಗರದಲ್ಲಿ ಶುರುವಾದ ಒಂದು ವಿದ್ಯಮಾನ ಸೈಬೀರಿಯಾ ಮೂಲಕ ಹಾದು ಕೊನೆಗೆ ನಮ್ಮ ಕರ್ನಾಟಕದ ಚಳಿಗಾಲದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಇಡೀ ಜರ್ನಿಯನ್ನ ನಾವೀಗ ನೋಡಿದೀವಿ. ಇದರ ಒಟ್ಟು ಸಾರಾಂಶ ಇಷ್ಟೇ ನೋಡಿ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಸಾಗರದಲ್ಲಿ ಆಗೋ ಒಂದು ಬದಲಾವಣೆ ಮತ್ತು ಇನ್ನೊಂದು ಖಂಡದಿಂದ ಬೀಸೋ ಗಾಳಿ,
ಇವೆರಡೂ ಸೇರಿ ನಮ್ಮೂರಿನಲ್ಲಿ ನಾವು ಅನುಭವಿಸೋ ಹವಾಮಾನವನ್ನು ನಿರ್ಧರಿಸುತ್ತೆ. ನಮ್ಮ ಲೋಕಲ್ ವೆದರ್ ಗ್ಲೋಬಲ್ ಸಿಸ್ಟಮ್ ಜೊತೆ ಎಷ್ಟು ಕನೆಕ್ಟ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಂಡು ಈ ವಿವರಣೆಯನ್ನ ಮುಗಿಸೋಣ. ಸದ್ಯ ನಡೀತಿರೋ ಈ ಹವಾಮಾನ ಬದಲಾವಣೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಭವಿಷ್ಯದಲ್ಲಿ ಲಾ ನಿನಾದಂಥ ಜಾಗತಿಕ ವಿದ್ಯಮಾನಗಳನ್ನ ಮತ್ತು ಅವುಗಳಿಂದ ನಮ್ಮ ಮೇಲೆ ಆಗುವ ಸ್ಥಳೀಯ ಪರಿಣಾಮಗಳನ್ನ ಇನ್ನಷ್ಟು ತೀವ್ರಗೊಳಿಸಬಹುದಾ? ಇದೊಂದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.